ಬಾಯಲ್ಲಿಟ್ಟರೆ ಕರಗುವ ಮೃದುವಾದ ರುಚಿಯಾದ ಮಿಲ್ಕಿ ಬರ್ಫ್ ಕೇವಲ 3 ಇಂಗ್ರೀಡಿಯೆಂಟ್ಸ್ನಿಂದ ಈ ರೀತಿ ಮಾಡಿ. ನೋ ಕೋವಾ, ನೋ ಹಾಲು, ಬರೀ ಹಾಲಿನ ಪುಡಿ, ತುಪ್ಪ ಮತ್ತು ಸಕ್ಕರೆಯಿಂದ ಬೇಕರಿ ಸ್ಟೈಲ್ನಲ್ಲಿ ಮಿಲ್ಕಿ ಬರ್ಫಿ ತಯಾರು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅರುಣಶ್ರೀ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸ್. ಮಿಲ್ಕಿ ಬರ್ಫ್ ಮಾಡಲಿಕ್ಕೆ ನಾನು ಒಂದು ಬೌಲಲ್ಲಿ 2 ಕಪ್ಪಷ್ಟು ಹಾಲಿನ ಪುಡಿಯನ್ನೇ ಹಾಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಳ್ತೀನಿ. ನಂತರದಲ್ಲಿ ಉಳಿದ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಉಳಿದಂಥ ತುಪ್ಪವನ್ನು ಎಲ್ಲ ಹಾಕ್ತಾ ಇದ್ದೀನಿ. ಹಾಕಿ ಮೃದುವಾಗಿ ಹಾಲಿನ ಪುಡಿಯನ್ನು ಕಲಿಸ್ಕೋಬೇಕು. ನೋಡಿ, ಈ ಕಲಿಸ್ಕೊಂಡ ನಂತರ ಈ ರೀತಿ ಉಂಡೆ ರೀತಿಯಲ್ಲಿ ಬರಬೇಕು. ಸೊ ಈ ರೀತಿ ಆದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಅರ್ಥ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಹಾಲಿನ ಪುಡಿಗೆ 1 ಕಪ್ ಸಕ್ಕರೆ ಸರಿ ಹೋಗುತ್ತೆ ರೀ. ಸೊ ಸ್ವಲ್ಪ ಸಕ್ಕರೆ ಕಮ್ಮಿ ಬೇಕಂದ್ರೂ ಸ್ವಲ್ಪ 3/4 ಭಾಗಷ್ಟು ಸಕ್ಕರೆ ಹಾಕ್ಕೋಬೇಕು. ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ಪಾಕ ಚೆನ್ನಾಗಿ ಆಯಿತು ಅಂದರೆ ನಮ್ಮ ಮಿಲ್ಕ್ ಬರ್ಫಿ ಚೆನ್ನಾಗಾಗುತ್ತೆ ರೀ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಪಾಕ ಚೆನ್ನಾಗಿ ಆಗುತ್ತೆ. ಸೊ ಈ ಪಾಕ ಎಲ್ಲಿ ಅಂದರೆ ನೋಡಿ, ಈ ರೀತಿ ಮುಟ್ಟು ನೋಡಿದಾಗ ಸ್ವಲ್ಪ ಜಿಗಿ ಜಿಗಿಯಾಗಿ ಬರಬೇಕು. ಸೊ ಈ ರೀತಿ ಜಿಗಿ ಜಿಗಿಯಾಗಿ ಬಂತು ಅಂದರೆ ಪಾಕ ಸರಿಯಾಗಿದೆ ಅಂತ ಅರ್ಥ. ಭಾಳನೂ ಕುದಿಸ್ಕೋಬಾರ್ದು. ಭಾಳ ಕುದಿಸಿದಂದರೆ ಪಾಕ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂತಂದರೆ ಸಾಕು. ಈಗ ನಾನು ಹಾಲಿನ ಪುಡಿಯನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೇನು ಗಟ್ಟಿ ಆಗೋದಿಲ್ಲ. ಸೌಕಾಸವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈಗ ಎಲ್ಲ ಹಾಲಿನ ಪುಡಿಯನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಾಲಿನ ಪುಡಿಯನ್ನು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಲಿನ ಬರ್ಫಿ ಚೆನ್ನಾಗಾಗುತ್ತೆ ರೀ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂತಂದರೆ ಇದರೊಳಗಿರೋಂಥ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ ರೀ. ಸೊ ಈ ರೀತಿ ಬರೋವರೆಗೂ ನಾವು ಕಲಿಸ್ಕೋಬೇಕು. ಸೊ ಇದು ಆಗಿದೆ. ಸೊ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂತಂದರೆ ಚೆನ್ನಾಗಾಗುತ್ತೆ. ಈಗ ನಾವು ಒಂದು ತಟ್ಟೆಯಲ್ಲಿ ತುಪ್ಪವನ್ನು ಸವರ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಎಲ್ಲ ಕಡೆ ಸವರ್ಬಿಟ್ಟು ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಪಿಸ್ತಾ ಮತ್ತು ಬಾದಾಮಿಯನ್ನು ಹಾಕ್ತಾಯಿದ್ದೀನಿ, ಸಣ್ಣಗೆ ಕಟ್ ಮಾಡಿದ್ದನ್ನು. ಡ್ರೈ ಫ್ರೂಟ್ಸನ್ನು ಸ್ಪ್ರೆಡ್ ಮಾಡಿದ ನಂತರ ಈಗ ನಾನು ಮಾಡಿದ ಮಿಲ್ಕ್ ಬರ್ಫಿಯನ್ನು ಈ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಪ್ಯಾನ್ ಕೇಕಲ್ಲಿ ಕೂಡ ಹಾಕ್ಕೋಬೋದು. ನನ್ನ ಹತ್ರ ಪ್ರಸ್ತುತ ಇಲ್ಲ, ಹಾಗಾಗಿ ನಾನು ತಟ್ಟೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಕೇವಲ ಹಾಲಿನ ಪುಡಿಯಿಂದ, ಸಕ್ಕರೆ ಮತ್ತು ತುಪ್ಪದಿಂದ ಈ ರೀತಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿಯಾಗಿದೆ. ಇದನ್ನು ನಾನು ಒಂದು ಬಟ್ಲದ ಸಹಾಯದಿಂದ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ಪೂನಲ್ಲಿ ಅಂಟ್ಕೊಳ್ಳುತ್ತೆ. ಸೊ ಬಟ್ಲಿಗೆ ನಾನು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಅರ್ಧ ಗಂಟೆ ಆದ ನಂತರ ಇದನ್ನು ನಾನು ನೈಫಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬ ಸುಲಭವಾಗಿ ಮನೆಯಲ್ಲಿಯೇ ಟೇಸ್ಟಿಯಾಗಿ ಮಿಲ್ಕ್ ಬರ್ಫಿ ತಯಾರಾಗುತ್ತೆ. ನೋಡಿ, ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ರುಚಿಯಾದ ಬಾಯಿಲಿಟ್ಟರೆ ಕರಗುವಂತಹ ಮಿಲ್ಕ್ ಬರ್ಫಿ ರೆಡಿ. ಥ್ಯಾಂಕ್ ಯು.